ನಾವಿವತ್ತು ಹೊಸ ಮನೆ ಗೃಹ ಪ್ರವೇಶ ಮಾಡೇ ಬಿಟ್ವಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಲೆನಾಡ ಹುಡುಗಿ ಐಶು. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಫ್ರೈಡೇ ಮಿನಿ ವ್ಲಾಗ್ ಆಗಿರುತ್ತೆ. ಹೊಸ ಮನೆ ಗೃಹ ಪ್ರವೇಶ ಮಾಡಿದೆ ಅಂತ ಹೇಳಿದೆ, ನಮ್ಮನೆ ಅಂತ ಅನ್ಕೊಂಡ್ರಾ? ಕಂಗ್ರ್ಯಾಚುಲೇಷನ್ ಬ್ರದರ್. ಸಾರಿ, ನಮ್ಮನೆ ಅಲ್ಲ, ನಮ್ಮ ಪಕ್ಕದ ಮನೆ ಆಂಟಿಯವ್ರ ಮನೆ ಗೃಹ ಪ್ರವೇಶ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಹೋಗ್ತಿದ್ದಂಗೆ ಆಂಟಿ ಎಲ್ಲ ಮಾತಾಡಿಸ್ಕೊಂಡು ಒಳಗಡೆ ಮನೆ ನೋಡೋಣ ಅಂತ ಹೋದೆ. ದೇವ್ರ ಪೂಜೆನ ತುಂಬ ಚೆನ್ನಾಗಿ ಮಾಡಿದರು. ಹಾಗೆಯೇ ಮನೆ ನೋಡೋಕೆ ಹೋದಾಗ ತುಂಬ ಮಾಡರ್ನ್ ಆಗಿ, ಇವಾಗಿನ ಹೇಗೆ ಮಾಡರ್ನ್ ಆಗಿ ಕಬೋರ್ಡ್ಸ್ ಎಲ್ಲ ಮಾಡ್ತಾರೆ ಆ ಥರ ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು ಮನೆ. ಡೂಪ್ಲೆಕ್ಸ್ ಮನೆ, 3rd ಫ್ಲೋರ್ವರೆಗೂ ಇತ್ತು. ನಾನು ಅಲ್ಲಿವರೆಗೂ ಹೋಗಿ ಎಲ್ಲ ನೋಡ್ಕೊಂಡು ಬಂದೆ. ತುಂಬ ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಮನೆ. ನಾನು ಇದೇ ಥರ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀನಿ. ಕಟ್ಟೇ ಬಿಡ್ತೀನಿ ಅಂತ ಹೇಳಿದ್ನ, ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣೆ. ಫೈನಲಿ 3rd ಫ್ಲೋರಿಗೆ ಹೋಗಿ ನೋಡಿದರೆ ನನ್ನ ಫೇವ್ರೆಟ್ ಬಾಲ್ಕನಿ ಇತ್ತು. ನೋಡಿ ಎಷ್ಟು ಪ್ರೀಷಿಯಸ್ ಆಗಿದೆ ಪ್ಲೇಸು, ತುಂಬ ಚೆನ್ನಾಗಿದೆ. ಕೆಳಗಡೆ ದೇವರು ಕುಣಿಸ್ತಾ ಇದ್ರು, ಅದನ್ನು ಹಾಗೆ ನೋಡಿಕೊಂಡು ಈ ಕಡೆ ಮನೆಯೆಲ್ಲ ಪೂರ್ತಿಯಾಗಿ ನೋಡಿಕೊಂಡು ಹಾಗೆ ನಂದು ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಇಷ್ಟು ದೊಡ್ಡ ಮನೆ, ಅದು 3rd ಫ್ಲೋರ್ವರೆಗೂ ಹೋಗ್ಬೇಕಂದ್ರೆ ಲಿಫ್ಟ್ ಇರಲೇಬೇಕು, ಅದು ಕೂಡ ಮಾಡಿಸಿದ್ರು. ಫೈನಲಿ ಮನೆಯೆಲ್ಲ ನೋಡಿಕೊಂಡು ಕೆಳಗೆ ಬರ್ತಾ ಇದ್ದೀನಿ. ಕೆಳಗೆ ಬಂದಾಗ ಅದೇ ದೇವ್ರ ಪೂಜೆ ಎಲ್ಲ ಮಾಡಿದ್ರಲ್ಲ ಅದು, ಮತ್ತು ಫೈನಲಿಯಾಗಿ ಕಿಚನ್ ನೋಡಿಕೊಂಡು, ಕಿಚನ್ ಕೂಡ ಮಾಡರ್ನ್ ಕಿಚನ್, ತುಂಬ ಚೆನ್ನಾಗಿತ್ತು. ನೋಡಿ ತೋರಿಸ್ತಾ ಇದ್ದೀನಿ, ತುಂಬ ಚೆನ್ನಾಗಿತ್ತು. ದೇವ್ರ ಮನೆ ಕೂಡ ತುಂಬ ಚೆನ್ನಾಗಿತ್ತು. ಎಲ್ಲ ನೋಡಿಕೊಂಡು ಫೈನಲಿ ನಾನು ಕೂಡ ಇವಾಗ ಹೊರಗಡೆ ಬರ್ತಾ ಇದ್ದೀನಿ. ಹೊರಗಡೆ ಬಂದಾಗ ತುಂಬ ಬಿಸಿಲು ಬೇರೆ. ಬಿಸಿಲಿಗೆ ಒಂದು ಒಳ್ಳೆ ವೆಲ್ಕಮ್ ಜ್ಯೂಸ್ ಇತ್ತು. ಆ ವೆಲ್ಕಮ್ ಜ್ಯೂಸ್ನ ಕುಡ್ಕೊಂಡು ನಾನು ಮತ್ತೆ ಈ ಕಡೆ ಹಾಗೆ ಹೊರಗಡೆಯಿಂದ ಹೊಸ ಮನೆಗದು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ. ನೋಡಿ ಸಖತ್ತಾಗಿದೆ ಮನೆ. ನೀವು ಯಾವ ಥರ ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀರ ಅಂತ ಕಮೆಂಟ್ ಮಾಡಿ. ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆಲ್ಲ ಒಂದೊಳ್ಳೆ ಚೆನ್ನಾಗಿರೋ ಮನೆ ಕಟ್ಟಬೇಕು ಅನ್ನೋದೇ ಡ್ರೀಮ್ ಆಗಿರುತ್ತೆ. ನಿಮಗೂ ಅದೇ ಥರ ಇದ್ದರೆ ಕಮೆಂಟ್ ಮಾಡಿ. ನೋಡಿ ಫೈನಲ್ ಆಗಿ ಊಟ ಮಾಡೋಕ್ಕೆ ಬಂದಿದ್ದೀನಿ. ಊಟ ಎಲ್ಲ ಚೆನ್ನಾಗಿತ್ತು, ಆದರೆ ಕೆಲವೊಂದು ಐಟಮ್ ಏನು ಅಂತ ಗೊತ್ತಾಗಲಿಲ್ಲ. ಫಿಶ್ ಫ್ರೈ ಥರ ಮಾಡಿದರು ಬದನೆಕಾಯಲ್ಲಿ, ಬಟ್ ಆ ರೆಸಿಪಿ ನಾನು ಮೊದಲು ಟೇಸ್ಟ್ ಮಾಡಿದ್ದು ಗೊತ್ತಾಗಲಿಲ್ಲ. ಮತ್ತು ಇದು ಶಾವಿಗೆ ಮತ್ತು ಪಾಯಸ, ಅದು ಕೂಡ ಫಸ್ಟ್ ಟೈಮ್ ನಾನು ಟೇಸ್ಟ್ ಮಾಡಿದ್ದು, ತಿಂದಿರಲಿಲ್ಲ. ಅದೊಂಥರ ಡಿಫ್ರೆಂಟ್ ಶಾವಿಗೆ, ಚೆನ್ನಾಗಿತ್ತು. ಹಾಗೆಯೇ ಪಲಾವು, ಅನ್ನ ಸಾಂಬಾರೆಲ್ಲ ತಿಂದ್ಕೊಂಡು ಕೆಲವೊಂದು ರೆಸಿಪಿ ಏನು ಅಂತ ಗೊತ್ತಾಗಲಿಲ್ಲ. ಫೈನಲಾಗಿ ನನ್ನ ಫೇವ್ರೆಟ್ ಮೊಸರನ್ನ ತಿಂದ್ಕೊಂಡು ಅಲ್ಲಿಂದ ಹೊರಟೆ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.